ಶುಭವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನವನ್ನ ತೆಗೆದುಕೊಂಡಿದ್ದೇವೆ. ಈ ವಾಕ್ಯ ರೀತಿಯಾಗಿ ಹೇಳ್ತದೆ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದ್ದೇನಷ್ಟೇ. ಪ್ರಿಯರೇ, ಈ ವಾಕ್ಯ ಹೇಳುವ ಹಾಗೆ ದೇವರು ವಾಗ್ದಾನ ಮಾಡಿದ್ದಾನೆ, ನಿಮ್ಮನ್ನು ಹೆಚ್ಚಿಸುತ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಆತನ ನುಡಿದುದನ್ನು ನೆರವೇರಿಸುವವನಾಗಿದ್ದಾನೆ. ಈ ಮುಂಚಾನೆ ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮನ್ನು ಹೆಚ್ಚಿಸುವೆನು ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಅಬ್ರಹಾಮನನ್ನು ಕರೆದಾಗ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನಿಮ್ಮ ತಂದೆಯ ಮನೆಯನ್ನು, ಬಂಧು ಬಳಗವನ್ನು, ಸ್ವದೇಶವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೋಗಬೇಕೆಂಬುದಾಗಿ. ಪ್ರಿಯರೇ, ಅಬ್ರಹಾಮನು ಹಿಂದಿರುಗಿ ದೇವರ ಬಳಿಯಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ. ಆತನು ನನ್ನನ್ನು ಎಲ್ಲಿಗೆ ಕಳಿಸ್ತಾನೆ, ಎಲ್ಲಿಗೆ ಹೋಗಬೇಕೆಂಬುದಾಗಿ ಪ್ರಶ್ನೆ ಮಾಡಿಲ್ಲ. ಆತನು ಹೋಗಿದ್ದು ನಂಬಿಕೆಯಿಂದಲೇ. ಪ್ರಿಯ, ಅದೇ ರೀತಿಯಲ್ಲಿ ದೇವರು ಅಬ್ರಹಾಮನನ್ನು ಆಶೀರ್ವದಿಸುವಾಗ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಮೂಲಕ ಅನೇಕ ಜನಾಂಗಗಳಿಗೆ ನೀನು ಆಶೀರ್ವಾದ ನಿಧಿಯಾಗಿರುವೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟನು. ಅದೇ ಒಂದು ನಂಬಿಕೆಯೊಂದಿಗೆ ನಾವು ಈ ಮುಂಚಾನೆ ಸಮಯದಲ್ಲಿ ಈ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮ ಒಬ್ಬೊಬ್ಬರ ಜೀವಿತವನ್ನು ಆಶೀರ್ವದಿಸುವನು, ನಿಮ್ಮನ್ನು ಹೆಚ್ಚಿಸುವನು. ಪ್ರಿಯ, ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ಯಾವ ರೀತಿ ಅಬ್ರಹಾಮನು ನಂಬಿಕೆಯಿಂದ ಆತನ ಮಾತಿಗೆ ವಿಧೇಯನಾದನೋ, ಅದೇ ರೀತಿ ನಾವು ದೇವರ ಮಾತಿಗೆ ವಿಧೇಯರಾಗುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ, ನಮ್ಮನ್ನು ಹೆಚ್ಚಿಸುವವನಾಗಿದ್ದಾನೆ. ಈ ಒಂದು ವಾಗ್ದಾನದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ಕರ್ತನೆ ವಾಕ್ಯವನ್ನು ಕೇಳಿಸಿಕೊಂಡಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಅವರನ್ನು ಹೆಚ್ಚಿಸು. ಕರ್ತನೆ, ಆಶೀರ್ವಾದಗಳನ್ನಾಗಿ ಹೆಚ್ಚಿಸು, ಸಂಖ್ಯೆಯಲ್ಲಿ ಹೆಚ್ಚಿಸು, ಸಂತತಿಯಲ್ಲಿ ಹೆಚ್ಚಿಸು ಅಪ್ಪ, ಅವರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿಸು, ಅವರ ಬಿಸ್ನೆಸ್ಗಳಲ್ಲಿ ಹೆಚ್ಚಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಮೋಷನ್ಗಳನ್ನು ದಯಪಾಲಿಸು ಕರ್ತನೆ. ಸ್ವಾಮಿ, ನಿನ್ನ ವಾಗ್ದಾನವು ಬರೀ ಮಾತಲ್ಲ ಸ್ವಾಮಿ, ಅದು ನೆರವೇರುವಂಥದ್ದಾಗಿದೆ. ಕೇಳುವಂಥ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಈ ಆಶೀರ್ವಾದಗಳನ್ನು ಹೇರಾಳವಾದ ರೀತಿಯಲ್ಲಿ ಪಡೆದುಕೊಳ್ಳುವ ಹಾಗೆ ನೀನು ಸಹಾಯ ಮಾಡು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.